ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಡಗೇರೆ ತಾಲೂಕಿನ ಹಾಲಗೆರೆ ಗ್ರಾಮದ ಅಲೆಮಾರಿ ಕಾಲೋನಿಯಲ್ಲಿ ಸಾಂಕ್ರಾಮಿಕ ರೋಗದ ತಾಣವಾಗಿ ಮಾರ್ಪಟ್ಟಿದ್ದು, ಅಲೆಮಾರಿ ಕಾಲೋನಿ ಸಂಪೂರ್ಣ ಕೆಸರು ಗದ್ದೆಗಳಂತಾಗಿದ್ವು. ಇದರಿಂದ ಅಲ್ಲಿನ ಜನ ನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ರು. ಈ ವಿಚಾರ ತಿಳಿದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಭೇಟಿ ನೀಡಿ ಸ್ಥಳದಲ್ಲಿ ಪ್ರತಿಭಟಿಸಿದ್ರು. ಪ್ರತಿಭಟನೆಗೆ ಎಚ್ಚೆತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕಾಗಿ 25 ಲಕ್ಷ ಮಂಜೂರು ಮಾಡಿದೆ. ಕಾಮಗಾರಿ ಮಾಡಬೇಕಾದ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾತನಾಡಿದ್ರು. 25 ಲಕ್ಷದಲ್ಲಿ ಅಲೆಮಾರಿ ಕಾಲೋನಿ ಪೂರ್ತಿ ಪ್ರಮಾಣದ ಅಭಿವೃದ್ಧಿಪಡಿಸಲು ಆಗುವುದಿಲ್ಲ ಅಂತ ಕೂಡಲೇ ಇನ್ನು ಹೆಚ್ಚಿನ ಹಣ ಬಿಡುಗಡೆ ಮಾಡಿ ಸಿಸಿ ರಸ್ತೆ ಮತ್ತು ಚರಂಡಿ ಸಂಪೂರ್ಣವಾಗಿ ಕಾಮಗಾರಿ ಮಾಡಿ ಕಾಲೋನಿ ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಆಲಿಗೇರಿ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಅಲೆಮಾರಿ ಕಾಲೋನಿಯಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯ ಇರದೆ ಸ್ವಲ್ಪ ಮಳೆ ಬಂದರೆ ಸಾಕಾಯಿತು, ನೀರು ನಿಂತು ಕೇಸಿ ಗಬ್ಬೆದ್ದು ನಾರ್ದಿದ್ದು ಸಾಂಕ್ರಾಮಿಕ ರೋಗದ ಸ್ಥಿತಿಯಲ್ಲಿ ಸಾರ್ವಜನಿಕರಿದ್ದರು. ನನ್ನ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ನೋಡಿದಾಗ ಆ ಜನ ನಿವಾಸಿಗಳು ಸ್ವತಂತ್ರ ಸಿಕ್ಕರೂ ಇಲ್ಲಿವರೆಗೆ ಅವರಿಗೆ ಸೌಲಭ್ಯ ಸಿಗದೆ ವಂಚಿತರಾಗಿರ್ತಕ್ಕಂಥದ್ದು. ತಕ್ಷಣ ಆ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಪ್ರತಿಭಟನೆಗೆ ಎಚ್ಚೆತ್ತುಕೊಂಡು ಇವತ್ತೇನಾದ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸುಮಾರು ಚರಂಡಿ ಮತ್ತು ಸಿಸಿ ರಸ್ತೆಗಾಗಿ ಸುಮಾರು 25 ಲಕ್ಷ ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು. ಇದು ನಿವಾಸಿಗಳು ನಾನು ಹೋರಾಟ ಮಾಡಿದ್ದಕ್ಕೆ ಸಿಕ್ಕಂಥ ಜಯ. ಆದರೆ 25 ಲಕ್ಷದಲ್ಲಿ ಸಿಸಿ ರೋಡು ಚರಂಡಿ ಸಂಪೂರ್ಣ ಮುಗಿಯೋದಿಲ್ಲ ಆ ಓಣಿ. ಆದರೆ ಇನ್ನೂ ಕೂಡ ಏನದ ಹೆಚ್ಚಿನ ಅನುದಾನ ಕೊಟ್ಟು ಕಳಿಸಿ ಆ ಓಣಿ ಅಲೆಮಾರಿ ಓಣಿಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕಾಗಿ ಸಮಸ್ಯೆ ಶಾಶ್ವತ ಪರಿಹಾರಕ್ಕಾಗಿ ಮುಂದಾಗಬೇಕು. ಇಲ್ಲದಿದ್ದರೆ ನಿರಂತರ ಹೋರಾಟ ಮಾಡುವುದಾಗಿ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಹಾಲಗೆರೆ ಗ್ರಾಮದಾಗ ಅಲೆಮಾರಿ ಕಾಲುವೆದಾಗ ಮಳೆ ಬಂದ್ರೆ ಸಾಕು ಭಾಳಷ್ಟು ಗೊಜ್ಜಲ ನೀರು ನಮಗೆ ತಿರುಗಾಡೋದು ನರಕ ಅನುಭವಿಸಂಗಾಗ್ಯದ. ಉಮೇಶ್ ಅಣ್ಣ ಮುದ್ನಾಳವರಲ್ಲಿ ಭೇಟಿಯಾಗಿ 2-3 ತಂಡ ಅವ್ರನ್ನೂ ಬಂದ್ಗೀಸಿ ನಮ್ಮ ಓಣ್ಯಾಗ ಬಂದ್ಗೀಸಿ ನೋಡ್ಕೊಂಡು ಹೋಗ್ಯಾರ. ಪ್ರತಿಭಟನೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಎಲ್ಲರಲ್ಲಿ ಹೋಗಿ ಬಂದ್ವಿ. 25 ಲಕ್ಷ ರೂಪಾಯಿ ಮಂಜೂರಾಗ್ಯದಂತ ಕೂಡಲೇ ಅದು ಮಾಡಿಸ್ಬೇಕು. ಇನ್ನೂ ರೊಕ್ಕ ನಮಗೆ ಸರಿ ಬೀಳಲ್ಲ. ನಮ್ಮ ಏರಿಯಾ ಸ್ವಲ್ಪ ದೊಡ್ಡದಾದ, ಜನಸಂಖ್ಯೆ ಜಾಸ್ತಿ, ಆದಷ್ಟು ಬೇಗ ನಮಗೆ ಮಾಡಿಕೊಡ್ಬೇಕಂತ. ಇದೇ ಸಂದರ್ಭದಲ್ಲಿ ಯಲ್ಲಪ್ಪ, ನಿಂಗಪ್ಪ, ಯಲ್ಲಪ್ಪ, ಅಜ್ಜಪ್ಪ, ಶಂಕರಪ್ಪ, ರೆಡ್ಡಪ್ಪ, ಹುಸೇನ, ಮಲ್ಲಪ್ಪ, ರಘು, ರಮೇಶ್, ನಾಗಯ್ಯ, ಹನುಮಂತ, ಭಾಷಪ್ಪ, ಶೇಖಪ್ಪ, ನಾಗಪ್ಪ, ಸಾಬಣ್ಣ, ಮಾಳಪ್ಪ, ಬೀರಪ್ಪ, ಕಶಮ್ಮ, ಶಿವಮ್ಮ, ಬಸಮ್ಮ, ನಾಗಮ್ಮ, ಯಲ್ಲಮ್ಮ, ವಿಜಯಲಕ್ಷ್ಮಿ, ಮಲನಬಿ, ಮಲ್ಲಮ್ಮ, ಶಿವಮ್ಮ, ಲಕ್ಷ್ಮಿ, ನೀಲಮ್ಮ, ಅವಮ್ಮ, ಹುಸ್ನಮ್ಮ ಸೇರಿ ಅನೇಕ ರೈತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.